12 ವರ್ಷಗಳ ನರೇಂದ್ರ ಮೋದಿಯವರ ಆಡಳಿತವನ್ನ ಕರೆಕ್ಟಾಗಿ ಗಮನಿಸಿದವರಿಗೆ ಗೊತ್ತಿರುತ್ತೆ, ನರೇಂದ್ರ ಮೋದಿಯವರಿಗೆ ಆಡಳಿತದ ಅನುಭವವಿಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡಿ, ಬಂಗಾರ ಖರೀದಿ ಮಾಡಬೇಡಿ, ವಿದೇಶಿ ಪ್ರಯಾಣ ಮಾಡಬೇಡಿ, ರೈತರು ರಸಗೊಬ್ಬರ ಬಳಸಬೇಡಿ, ಸಾವಯವ ಕೃಷಿಯನ್ನು ಮಾಡಿ, ಪ್ರಯಾಣ ಮಾಡುವಾಗ ಪೆಟ್ರೋಲ್ ಡೀಸೆಲ್ ವಾಹನಗಳನ್ನು ಬಳಸಬೇಡಿ, ಆದಷ್ಟು ಪ್ರಯಾಣವನ್ನೇ ಕಡಿತ ಮಾಡಿ, ಅಡುಗೆ ಅನಿಲ ಬಳಸಬೇಡಿ, ಕರೆದಿದ್ದು ಪರೆದಿದ್ದು ತಿನ್ನಬೇಡಿ, ಪಾರ್ಟಿಗಳು ಮಾಡಬೇಡಿ, ಸಮಾರಂಭಗಳು ಮಾಡಬೇಡಿ, ಮದುವೆಗಳು ಮಾಡಬೇಡಿ ಅಂತ ಇವು ರೂಲ್ಸ್ ಅಲ್ಲ. ದೇಶಭಕ್ತಿ ಇರುವವರು ಮಾಡಬೇಕಾದಂಥ ಕೆಲವು ನಿರ್ಬಂಧಗಳು ಅಂತ ಪ್ರಧಾನಿ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಭಾರತ ಸಂಕಷ್ಟದಲ್ಲಿದೆ ಅನ್ನೋದನ್ನ ಪ್ರಧಾನಿಗಳು ಒಪ್ಪಿಕೊಂಡಿದ್ದಾರೆ. 12 ವರ್ಷಗಳಿಂದ ಒಬ್ಬ ವ್ಯಕ್ತಿಯನ್ನ ಉತ್ಸವ ಮೂರ್ತಿಯನ್ನಾಗಿ ಮಾಡಿಕೊಂಡು ಕಾಣದ ಕೈಗಳು ಕೆಲಸ ಮಾಡ್ತಾ ಇರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇವತ್ತು ಆರ್ಥಿಕ ಸಂಕಷ್ಟ ಬಂದಿಲ್ಲ ಸ್ವಾಮಿ, ಇವತ್ತು ಬಂದಿಲ್ಲ. ಇಡೀ ಭಾರತೀಯರನ್ನ ಕತ್ತಲೆಯಲ್ಲಿಟ್ಟು ಭಾರತೀಯರಿಗೆ ಭಾವನೆಗಳನ್ನ ಬಿತ್ತಿ ಭಾರತೀಯರನ್ನ ಒಂದು ರೀತಿಯಾದಂತಹ ಮಂಕುಬೂದಿಯನ್ನ ಎರಚಿ 12 ವರ್ಷಗಳಿಂದ ಆಡಳಿತ ಮಾಡ್ತಾ ಇರುವಂಥದ್ದು. ಇವತ್ತು ಆರ್ಥಿಕ ಸಂಕಷ್ಟ ಬರ್ತಾ ಇಲ್ಲ. ಇವತ್ತು ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲನ್ನು ಉಳಿಸಿ, ಮಿತವಾಗಿ ಖರ್ಚು ಮಾಡಿ, ಅಡುಗೆ ಎಣ್ಣೆಯನ್ನು ಮಿತವಾಗಿ ಬಳಸಿ, ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಲ್ಲ. 12 ವರ್ಷಗಳಿಂದ ಎಷ್ಟು ಬಾರಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇಲ್ಲ. ಇವರು ಅಧಿಕಾರಕ್ಕೆ ಬಂದಾಗಿನಿಂದಲೂ 2014ರಿಂದ 2026ರವರೆಗೂ ನೀವು ಗಮನಿಸಿ ನೋಡಿ, 200 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 200 ಲಕ್ಷ ಕೋಟಿ ಒಬ್ಬರೇ ಆಡಳಿತದಲ್ಲಿ. ಇದು ನಮ್ಮ ದೇಶದ ಇಡೀ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ ಅಂದರೆ, ಸಾಲ ಮಾಡಿ ತುಪ್ಪ ತಿನ್ನೋ ಅನ್ನೋ ರೀತಿಯಲ್ಲಿ ಇವರು ಸಾಲ ಮಾಡಿ ದೇಶ ಸದೃಢವಾಗಿದೆ ಅಂತ ತೋರಿಸ್ಕೊತಾ ಬಂದರು. ಇವತ್ತು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಪಾತಾಳಕ್ಕೆ ಹೋಗುತ್ತೆ ಅಂತಂದರೆ ಇವರೇ ಹೇಳ್ತಾ ಇದ್ದಾರೆ. ಇವರೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು 1947ರಿಂದ 2014ರವರೆಗೆ ಎಲ್ಲ ಪ್ರಧಾನಮಂತ್ರಿಗಳು, ಜವಾಹರ್ಲಾಲ್ ನೆಹರುವಿಂದ ಹಿಡಿದು, ಚರಣ್ ಸಿಂಗಿಂದ ಹಿಡಿದು, ಇಂದಿರಾ ಗಾಂಧಿಯಿಂದ ಹಿಡಿದು, ದೇವೇಗೌಡರಿಂದ ಹಿಡಿದು, VP ಸಿಂಗಿಂದ, ಗುಜರಾಲ್, ಈ ಚಂದ್ರಶೇಖರ್, ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್, ಇವರೆಲ್ಲರೂ ಸಹ ಈ ದೇಶವನ್ನು ಆಳಿದ್ರಲ್ಲ. ಬ್ರಿಟಿಷರು ದೋಚ್ಕೊಂಡು ಹೋಗಿದ್ರಲ್ಲ ದೇಶವನ್ನು. ಬ್ರಿಟಿಷರು ದೋಚ್ಕೊಂಡು ಹೋಗಿ ಇಷ್ಟೆಲ್ಲ ದೋಚ್ಕೊಂಡೋಗಿ ಸಹ ದೇಶವನ್ನು ಕಟ್ಟೋದಕ್ಕೆ ಇವರು ವಿದೇಶಿ ಸಾಲ ಮಾಡಿದ್ದು 55 ಲಕ್ಷ ಕೋಟಿ. ಇವರು 2014ಕ್ಕೆ ಬಂದಾಗ ಇವರು ಏನೋ ಬದಲಾವಣೆ ತರ್ತಾರೆ ಅಂದ್ರಲ್ಲ. 2014ರಿಂದ ಇವತ್ತಿನವರೆಗೆ ಇವ್ರಿಗೆ ಸಾಲ ಮಾಡಿರೋದು 200 ಲಕ್ಷ ಕೋಟಿ. ನೋಡಿ, ಆರ್ಥಿಕ ಪರಿಸ್ಥಿತಿ, ಆಡಳಿತದ ಅನುಭವವಿಲ್ಲದಂಥ ಒಬ್ಬ ಹಣಕಾಸು ಸಚಿವರನ್ನ ಕ್ಯಾಬಿನೆಟ್ಟಲ್ಲಿ ಕೂರಿಸ್ಕೊಂಡು ಲೋಕಸಭೆಯಲ್ಲಿ ಎಕ್ಕಸಿಕ್ಕ ಮಾತುಗಳನ್ನು ಆಡುವಂತಹ ಹಣಕಾಸು ಸಚಿವರು ಸ್ವತಃ ಅವರ ಪತಿ ಪರಕಾಲ ಪ್ರಭಾಕರ್ ಅವರಿಗೆ ತನ್ನ ಪತ್ನಿ ಹಣಕಾಸು ಸಚಿವರ ಮೇಲೆ ನಂಬಿಕೆ ಇಲ್ಲದಂಥವರು. ಹಾಗಿದ್ರೂ ಸಹ ಲೋಕಸಭೆಯಲ್ಲಿ ಮಾತಾಡಿಸ್ತಾರೆ, ಬಡ್ಜೆಟನ್ನು ಮಂಡಿಸ್ತಾರೆ. ಈ ದೇಶದ ವಿದೇಶಿ ಸಾಲ 200 ಲಕ್ಷ ಕೋಟಿಗೆ ಮೀರಿದ ಇವರ ಆಡಳಿತ ಅವಧಿಯಲ್ಲಿ 250 ಲಕ್ಷ ಕೋಟಿಗೆ ಹೋಗ್ತಾ ಇದೆ. ಡಾಲರ್ನ ಮೊತ್ತ 95 ದಾಟೇ ಬಿಟ್ಟಿದೆ. ಸ್ಪಷ್ಟವಾಗಿ ಗೊತ್ತಿದೆ. ಅಂಧ ಭಕ್ತರ ಥರ ನಡ್ಕೊಳಕ್ಕೆ ಹೋಗಬೇಡಿ. ಈ ದೇಶವನ್ನು ವಿನಾಶದ ಅಂಚಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ತಾರೆ, ಈ ದೇಶದ ಜನ ಅರ್ಥ ಮಾಡ್ಕೊಳ್ತಾರೆ ಅಂತೇಳಿ ಕಾದ್ಕೊಂಡು ಕೂತ್ಕೊಂಡಿದ್ದಾರೆ. ಇವರು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ದೇಶವನ್ನು ಪಾತಾಳಕ್ಕೆ ಇಳಿಸಿರ್ತಾರೆ. ಇವತ್ತು ಯುದ್ಧ ನಡೀತಾ ಇದೆ ಸ್ವಾಮಿ. ಯುದ್ಧ ಸ್ಟಾರ್ಟ್ ಆಗಿ 3 ತಿಂಗಳಾಗಿದೆ. ಹಿಂದೆ ಎಲ್ಲ ಏನಾಗಿತ್ತು? ಇವರು ಸಬ್ಸಿಡಿ ಕೊಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷದ ಸರ್ಕಾರ, ಬೇರೆ ಸರ್ಕಾರಗಳಿತ್ತಲ್ಲ, ಈ 60 ವರ್ಷ ಅಂತಾರಲ್ಲ, ಈ 60 ವರ್ಷಗಳಲ್ಲಿ ಸಬ್ಸಿಡಿ ಕೊಡ್ತಿದ್ರು. ಎಲ್ ಪಿ ಜಿಗೆ ಸಬ್ಸಿಡಿ ಕೊಡ್ತಿದ್ರು. 400 ರೂಪಾಯಿ ರೇಂಜ್ ಕೊಡ್ತಾ ಇದ್ರು. ಎಲ್ಲದರಲ್ಲೂ ಸಬ್ಸಿಡಿ ಬರ್ತಿತ್ತು. ರೈಲ್ವೆ ಡಿಪಾರ್ಟ್ಮೆಂಟಿಗೆ ಕನ್ಸೆಕ್ಷನ್ ಇರ್ತಿತ್ತು. ಎಲ್ಲದರಲ್ಲೂ ಕನ್ಸೆಕ್ಷನ್ ತೆಗೆದುಹಾಕಿದ್ರು. ಗ್ಯಾಸ್ ಕೊಡಿ ಅಂತಂದ್ರು, ಗ್ಯಾಸ್ ತೆಗೆದುಹಾಕಿದ್ರು, ಸಬ್ಸಿಡಿ ತೆಗೆದ್ರು, ಎಲ್ಲ ಕನ್ಸೆಕ್ಷನ್ಗಳೆಲ್ಲ ತೆಗೆದುಹಾಕ್ಬಿಟ್ಟು ಇವತ್ತು ಭಾರತ ಸಂಕಷ್ಟದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ.
ಆಡಳಿತದ ಅನುಭವವಿಲ್ಲದಂತಹ ಒಬ್ಬ ವ್ಯಕ್ತಿಯನ್ನು ಪ್ರಧಾನಮಂತ್ರಿ ಕುರ್ಚಿಗೆ ಕೂರಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಮೌನಿ ಮನಮೋಹನ್ ಸಿಂಗ್ ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ಮೌನಿ ಮನಮೋಹನ್ ಸಿಂಗ್ ಅವರು ಈ ದೇಶಕ್ಕೆ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಆರ್ಥಿಕ ವ್ಯವಸ್ಥೆನೇ ಬಗ್ಗೆ ಗೊತ್ತಿಲ್ಲದಂಥ ಒಬ್ಬ ಹಣಕಾಸು ಸಚಿವರು ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ. ಆಡಳಿತ ವ್ಯವಸ್ಥೆ ಗೊತ್ತಿಲ್ಲದಂಥ ಒಬ್ಬ ಪ್ರಧಾನಮಂತ್ರಿಯಾಗಿ ದೇಶವನ್ನು ಆಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಏನು ಗಲಭೆ ಆಯ್ತಲ್ಲ, ಗೋಧ್ರಾ ಗಲಭೆ, ಆವಾಗ ಅಪಾಯಿಂಟೆಡ್ ಮುಖ್ಯಮಂತ್ರಿ ಆಗಿದ್ದು, ಇವರು ಎಲೆಕ್ಟೆಡ್ ಮುಖ್ಯಮಂತ್ರಿ ಅಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರನ್ನ ಗೋಧ್ರಾ ಗಲಾಟೆ ಆಗ್ತಾ ಇದೆ, ಅಲ್ಲಿ ಅಪಾಯಿಂಟ್ ಮಾಡ್ತಾರೆ. ಕೇಶುಭಾಯಿ ಪಟೇಲ್ ಅವ್ರನ್ನ ಕೆಳಗಡೆ ಇಳಿಸಿ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅವತ್ತಿನಿಂದ ಪ್ರಾರಂಭ ಆಗಿದ್ದು ರೀ ಇದು. ಅವತ್ತಿನಿಂದ ಪ್ರಾರಂಭ ಆಗಿದ್ದು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಅವತ್ತಿನಿಂದ ಪ್ರಾರಂಭವಾಗಿ ಭಾವನೆಗಳನ್ನು ಬಿತ್ತುತ್ತಾ ಅವ್ರ ಜೊತೆಗೆ ಯಾರು ಅಮಿತ್ ಶಾ ಅವರು ಸೇರಿಕೊಂಡು ಇಡೀ ದೇಶವನ್ನು ಭಾವನೆಗಳ ಬೆಲೆ ದೇಶವನ್ನು ಕಟ್ಟೋದಕ್ಕೆ ಹೋಗ್ತಾ ಇದ್ದಾರಲ್ಲ, ಅದರ ಪರಿಣಾಮ ಇದು. ಪ್ರತಿಯೊಂದು ಹೆಜ್ಜೆಯನ್ನು ನೀವು ಗಮನಿಸಿ ನೋಡಿ, ಇದ್ಯಾವುದು ಸೃಷ್ಟಿ ಅಲ್ಲ. ಇವರು ಹೇಳಿದ್ದೇನು, ಅಚ್ಚೇ ದೀನ್ ಅಂತೇಳಿ ಏನು ಮಾತಾಡಿದ್ರಲ್ಲ, ಕಪ್ಪು ಹಣವನ್ನು ತರ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲಿ ಸ್ವಾಮಿ ಕಪ್ಪು ಹಣ? ಎಲ್ಲಿ ಹೋಯ್ತು ಕಪ್ಪು ಹಣ? 2 ಕೋಟಿ ಉದ್ಯೋಗ, ಅಚ್ಚೇ ದಿನ ಬರ್ತದೆ, ಮತ್ತೇನೋ ಬರುತ್ತೆ, ನೋಟ್ ಡಿಮಾನಿಟೈಸೇಷನ್ ಮಾಡಿಬಿಟ್ವಿ, ಕಪ್ಪು ಹಣವನ್ನು ಹಿಡಿದಾಕ್ಬಿಟ್ವಿ. ಏನು ಮಾಡಿದ್ದಾರೆ? ಇವತ್ತಿನವರೆಗೂ ಒಂದೇ ಒಂದು ವಿಚಾರ, ಇವರು ಸರಿ ಮಾಡಿರುವಂತಹ ವಿಚಾರ, ದೇಶಕ್ಕೆ ಒಳ್ಳೇದು ಮಾಡಿರುವಂತಹ ವಿಚಾರ ಒಂದಿದೆಯಾ? ಅನ್ಯಾಯವಾಗಿ 40 ಜನ ಪುಲ್ವಾಮಾದಲ್ಲಿ ಇವರ ಭದ್ರತೆ ಲೋಪದಿಂದಾಗಿ 40 ಜನ ಸೈನಿಕರು ಜೀವ ಕಳ್ಕೊಂಡ್ರಲ್ಲ, ಇವತ್ತಿನವರೆಗೂ ಅವ್ರು ಯಾರು ಅಪರಾಧಿಗಳು ಯಾರು ಅಂತೇಳಿ ಕಂಡಿಡಿದ್ರ? ಪೆಹಲ್ಗಾಮ್ನಲ್ಲಿ ಆಪರೇಷನ್ ಸಿಂಧೂರದ ಹೆಸರಿನಲ್ಲಿ ಡ್ರಾಮಾ ಮಾಡಿದ್ರಲ್ಲ ಇವರು. ಪೆಹಲ್ಗಾಮಲ್ಲಿ ಯಾವ ಉಗ್ರ ಒಳಗಡೆ ಬಂದ, ಕೊಂದುಬಿಟ್ಟು ಎಲ್ಲಿಗೆ ಹೋದ ಅಂತೇಳಿ ಇವತ್ತಿನವರೆಗೂ ಕಂಡಿಡ್ದಿಲ್ಲ. ಇವರು ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಪಠಾನ್ಕೋಟು, ಉರಿ, ಎಲ್ಲ ಕಡೆ ಏನು ಬಾಂಬ್ ಬ್ಲಾಸ್ಟ್ಗಳಾದ್ವಲ್ಲ, ಎಲ್ಲಾದರೂ ಇವ್ರನ್ನ ಉಗ್ರಗಾಮಿಗಳನ್ನ ಕಂಡಿಡಿಯೋಕ್ಕಾಯ್ತಾ ಇವ್ರ ಕೈಯಲ್ಲಿ? ಇವರ ಭಾವನೆ ವಿಚಾರಗಳಲ್ಲೇ ಮಾತನಾಡ್ತೀವಿ. ಎಷ್ಟು ಮೋಸ ಮಾಡ್ತೀರಿ ಜನರಿಗೆ, ಎಷ್ಟು ಮೋಸ ಮಾಡ್ತೀರಿ? ಇಡೀ ದೇಶ ಇವತ್ತು ಕಂಗಾಲಾಗಿ ಹೋಗಿದೆ. ಆದರೂ ಸಹ ನೀವು ನಿಮ್ಮ ಈ ಸುಳ್ಳುಗಳನ್ನು ಹೇಳೋದು ಬಿಡ್ತಾ ಇಲ್ವಲ್ಲ. ದೇಶದಲ್ಲಿ ಚಿನ್ನ ಖರೀದಿ ಮಾಡಬೇಡಿ, ಗ್ಯಾಸನ್ನು ಕಡಿಮೆ ಮಾಡ್ಕೊಳ್ಳಿ, ಪೆಟ್ರೋಲ್ ಡೀಸೆಲ್ ನೀವು ಮಾಡ್ತಾ ಇರ್ಬೋದು ಏನು? ರೋಡ್ ಶೋಗಳನ್ನು ಮಾಡ್ತಾ ಇದ್ದೀರಲ್ಲ, ಚುನಾವಣೆ ಟೈಮ್ನಲ್ಲಿ ನೀವು ಈ ವಿಚಾರವನ್ನು ಮಾತಾಡಲೇ ಇಲ್ಲ. ಲಕ್ಷಾಂತರ ಜನವನ್ನು ಸೇರಿಸಿ ಚುನಾವಣಾ ಪ್ರಚಾರಗಳನ್ನು ಮಾಡಿದ್ರಲ್ಲ, ಅವಾಗೆಲ್ಲ ಗೊತ್ತಾಗಲೇ ಇಲ್ಲ ಅಲ್ಲ. ನಮ್ಮ ರಾಧಕ್ಕ ಚೆನ್ನಾಗಿ ಹೇಳ್ತಾರೆ ನೋಡಿ, ಒಬ್ಬ ಪತ್ರಕರ್ತೆಯಾಗಿ ಅವರ ಕರ್ತವ್ಯ ಅವರು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಎಲ್ಲಿಯವರೆಗೂ ಮೂರ್ಖರಾಗಿರ್ತೀವೋ, ಎಲ್ಲಿವರೆಗೂ ಮುಟ್ಟಾಳರಾಗಿರ್ತೀವೋ ಅಲ್ಲಿವರೆಗೂ ನಿಮ್ಮನ್ನು ಮೂರ್ಖರನ್ನಾಗಿ ಮುಟ್ಟಾಳರನ್ನಾಗಿ ಮಾಡ್ತಾರೆ ಮುಂದೆನೂ ಸಹ. ಎಚ್ಚೆತ್ಕೊಳ್ಳಿ. ಈ ದೇಶದ ಪ್ರಧಾನಮಂತ್ರಿ ಕುರ್ಚಿನಲ್ಲಿ ಕೂತಾಗಿಂದಲೂ ಸಹ ಈ ದೇಶಕ್ಕೆ ಒಳಿತಾಗುವಂತಹ ಕೆಲಸ ಯಾವುದನ್ನಾದರೂ ಮಾಡಿದರೆ ದಯಮಾಡಿ ಹೇಳಿ. ಯಾವುದಾದ್ರೂ ಕ್ಷೇತ್ರದಲ್ಲಿ ಏನಾದರೂ ಮಾಡಿದರೆ ದಯಮಾಡಿ ಹೇಳಿ. ಒಂದೇ ಒಂದು ವಿಚಾರ, ಭಾವನೆಗಳನ್ನು ಬಿತ್ತುವಂಥದ್ದು, ಎಲೆಕ್ಷನ್ ಗೆಲ್ಲುವಂಥದ್ದು, ಆ ರಾಜ್ಯ ಗೆಲ್ಲು, ಈ ರಾಜ್ಯ ಗೆಲ್ಲು, 20 ಗೆಲ್ಲು, 21 ಗೆಲ್ಲು, ರೇವಂತ್ ರೆಡ್ಡಿ ಅವರೇ ನೀವು ಪಕ್ಷಕ್ಕೆ ಬನ್ನಿ, ನಮ್ಮ BJPಗೆ ಬನ್ನಿ ಅಂತೇಳಿ ಬಹಿರಂಗವಾಗಿ ಕರೀತಾರೆ ಅಂತಂದರೆ ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು? ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀವಿ? ಇಲ್ಲಿ ಆಂತರಿಕ ಭದ್ರತೆ ಅಲ್ಲಿ ಬಲ ಇಲ್ಲ ನಮಗೆ, ಆರ್ಥಿಕ ಭದ್ರತೆ ಬಲ ಇಲ್ಲ ನಮಗೆ. ಈ ದೇಶದ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಎಲೆಕ್ಷನ್ ಟೈಮಲ್ಲಿ 500, 1000ದಿಂದ ಹೋಗಿ ಈಗ 2000, 3000, 5000 ಯಾವ ರೀತಿ ಇದ್ದಾರೆ ಆಡಳಿತ ವ್ಯವಸ್ಥೆ. ಒಬ್ಬ ಬಿಹಾರದಲ್ಲಿ ಸರ್ಕಾರ ರಚನೆ ಮಾಡಿದ್ದಾರೆ, ಮುಖ್ಯಮಂತ್ರಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು. ಶಿಕ್ಷಣ ಸಚಿವ ಹೇಳ್ತಾನೆ ಇಲ್ಲಿ ಮಹಿಳೆಯರಿಗೆ ಯಾಕೆ ಬೇಕು ಶಿಕ್ಷಣ ಅಂತಾರೆ. ಆರೋಗ್ಯ ಸಚಿವ ನಿತೀಶ್ ಕುಮಾರ್ ಮಗ ಅಂತೆ, ಅವ್ನಿಗೆ ಆರೋಗ್ಯನೇ ಇಲ್ಲ. ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತವ್ರೆ ದೇಶವನ್ನು? ಯಾವ ದೇಶಕ್ಕೆ? ಭ್ರಷ್ಟಾಚಾರಿ ಈ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾವ ಸ್ಥಿತಿಗೆ, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ ಸ್ವಾಮಿ? ದೇಶ ಮುಖ್ಯ ಸ್ವಾಮಿ ನಮಗೆ, ನೀವಲ್ಲ ಮುಖ್ಯ. ಹಿಂದೂ ಧರ್ಮ ಅಪಾಯದಲ್ಲಿದೆ, ಮುಸಲ್ಮಾನರು, ಹಿಂದೂ ಧರ್ಮ, ಪಾಕಿಸ್ತಾನ, ಬರೀ ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ. ಈ ದೇಶದ ಬಗ್ಗೆ ನಿಮಗೆ ನಿಜಕ್ಕೂ ಕಾಳಜಿ ಇದ್ದರೆ ವಿಸರ್ಜನೆ ಮಾಡಿ ಹೊರಟೋಗ್ರಿ. ಈ ಸರ್ಕಾರವನ್ನು ವಿಸರ್ಜನೆ ಮಾಡಿ ಹೊರಟೋಗಿ. ಯಾರಾದರೂ ಬಂದು ದೇಶವನ್ನು ಕಾಪಾಡ್ತಾರೆ? ನಿಮ್ಮ ಕೈಲಿ ಏನೂ ಆಗೋದಿಲ್ಲ.
ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಈ ದೇಶದ ಸಂಪತ್ತನ್ನು ಉಳಿಸೋದಕ್ಕಾಗಲ್ಲ. ಈ ದೇಶದ 145 ಕೋಟಿ ಜನಸಂಖ್ಯೆ ದಿನದಿಂದ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ನಿಮ್ಮ ಕೈನಲ್ಲಿ ಏನೂ ಮಾಡೋದಕ್ಕಾಗಲ್ಲ. ನೀವು ಕಂಪ್ಲೀಟ್ ಫೇಲ್ ಆಗಿದ್ದೀರಿ. ದಯಮಾಡಿ ರಾಜೀನಾಮೆ ಕೊಟ್ಟುಬಿಡಿ ಸ್ವಾಮಿ, ವಿಸರ್ಜನೆ ಮಾಡಿಬಿಡಿ. ನಾವು ಅದನ್ನೇ ಹೇಳ್ತಾ ಇರೋದು. ಈ ದೇಶದ ಪ್ರಜೆಯಾಗಿ ನೀವು ಮಾಡ್ತಾ ಇರುವಂತಹ ತಪ್ಪು ನಡೆಗಳ ಬಗ್ಗೆ ನಿಮ್ಮ ಬಗ್ಗೆ ನಾವು ಹೇಳ್ತೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ರಾಷ್ಟ್ರದ ಪರವಾಗಿರುತ್ತೆ. ದೇಶ ಮುಖ್ಯ, ವ್ಯಕ್ತಿ ಅಲ್ಲ. ನರೇಂದ್ರ ಮೋದಿ ಮುಖ್ಯ ಅಲ್ಲ, ಭಾರತೀಯ ಜನತಾ ಪಕ್ಷ ಮುಖ್ಯ ಅಲ್ಲ, ಮತ್ತೊಬ್ಬ ಕಾಂಗ್ರೆಸ್ ಮುಖ್ಯ ಅಲ್ಲ. ಈ ದೇಶ ಮುಖ್ಯ ನಮಗೆ. ನಿಮ್ಮ ಅಕ್ಷರ ಮೀಡಿಯಾ ಭಾರತ ಉಳಿಸಿ ಎಂಬ ಅಭಿಯಾನ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.